ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡತಿ ಲೋಕ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕವಿತಾ ಗೌಡ. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ನಾವು ಎದುರಿಸುತ್ತಾ ಇರ್ತೇವೆ. ಉದ್ಯೋಗದ ಸಮಸ್ಯೆ ಇರಬಹುದು, ಮದುವೆ ವಿಳಂಬ ಇರಬಹುದು, ಗಂಡ ಹೆಂಡತಿಯರ ನಡುವೆ ಜಗಳ ಇರಬಹುದು, ಅಥವಾ ಮನೆಯಲ್ಲಿ ಇನ್ಯಾವುದೇ ಸಮಸ್ಯೆಯಿಂದ ನೆಮ್ಮದಿ ಇಲ್ಲದಂತಾಗಿರುತ್ತದೆ. ಹಾಗಿದ್ದರೆ ನಮ್ಮೆಲ್ಲ ಕಷ್ಟಗಳಿಂದ ಮುಕ್ತಿ ಹೊಂದಲು ಸಾಯಿಬಾಬರ ಅನುಗ್ರಹ ತುಂಬ ಮುಖ್ಯ. ಹಾಗಾದರೆ ಸಾಯಿಬಾಬರ ಈ 9 ಗುರುವಾರದ ವ್ರತದ ಪವಾಡದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಯಾರು ಈ ವ್ರತವನ್ನು ಶ್ರದ್ಧೆಯಿಂದ ಮಾಡುತ್ತಾರೋ ಅವರ ಯಾವುದೇ ಅಸಾಧ್ಯವಾದಂತಹ ಕೋರಿಕೆಯು ಕೇವಲ 9 ವಾರಗಳಲ್ಲಿ ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಇವತ್ತಿನ ವಿಡಿಯೋದಲ್ಲಿ ಈ ವ್ರತದ ಕಟ್ಟುನಿಟ್ಟಾದ ನಿಯಮಗಳು, ಪೂಜೆ ಮಾಡುವುದು ಹೇಗೆ ಮತ್ತು ಹೇಗೆಲ್ಲ ನಾವು ಕಷ್ಟದಿಂದ ಮುಕ್ತಿ ಹೊಂದಬಹುದು ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮೊದಲನೆಯದಾಗಿ ಈ ವ್ರತದ ನಿಯಮಗಳನ್ನು ತಿಳಿದುಕೊಳ್ಳೋಣ. ಈ ವ್ರತವನ್ನು ಯಾವುದೇ ಜಾತಿ, ಧರ್ಮ, ಕೀಳು ಮೇಲು ಈ ರೀತಿ ಭೇದ ಭಾವವಿಲ್ಲದೆ ನಾವಿದನ್ನು ಮಾಡಬಹುದಾಗಿದೆ. ಯಾವುದೇ ಒಂದು ಮಹಿಳೆಯರು, ಪುರುಷರು ಅಥವಾ ಮಕ್ಕಳು ಕೂಡ ಇದನ್ನು ಕೈಗೊಳ್ಳಬಹುದು. ಈ ಪೂಜೆಯನ್ನು ಯಾವುದೇ ಗುರುವಾರದಿಂದಲಾದರೂ ಆರಂಭಿಸಬಹುದು. ಆದರೆ ಶುಕ್ಲ ಪಕ್ಷದ ಅಂದರೆ ಅಮಾವಾಸ್ಯೆಯ ನಂತರ ಬರುವಂತಹ ಗುರುವಾರ ಆರಂಭಿಸುವುದು ಅತ್ಯಂತ ಶ್ರೇಷ್ಠ ಎಂದು ಪುರಾಣಗಳು ಹೇಳುತ್ತವೆ. ಒಂದು ವೇಳೆ ವ್ರತದ ಮಧ್ಯೆ ಮಹಿಳೆಯರಿಗೆ ಏನಾದರೂ ಒಂದು ಋತುಚಕ್ರದ ಸಮಸ್ಯೆ ಬಂದಾಗ, ಯಾವುದೇ ಕಾರಣಕ್ಕೂ ಪೂಜೆ ಮಾಡಲು ಸಾಧ್ಯವಾಗದಿದ್ದಾಗ ಆ ವಾರವನ್ನು ಬಿಟ್ಟು ಮುಂದಿನ ಗುರುವಾರದಿಂದ ಇದನ್ನು ಮುಂದುವರಿಸಬಹುದು. ಒಟ್ಟಾರೆ 9 ಗುರುವಾರಗಳು ಪೂರ್ಣಗೊಳ್ಳಬೇಕು. ಈಗ ಪೂಜೆ ಮಾಡುವ ಬಗ್ಗೆ ಹೇಗೆ ಅಂತ ತಿಳಿದುಕೊಳ್ಳೋಣ. ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ತುಂಬ ಒಳ್ಳೆಯದು. ಏಕೆಂದರೆ ಹಳದಿ ಅಂದರೆ ಬಾಬರಿಗೆ ಪ್ರಿಯವಾದಂತಹ ಬಣ್ಣ. ದೇವರ ಮನೆಯಲ್ಲಿ ಒಂದು ಮಣೆ ಅಥವಾ ಪೀಠವನ್ನು ಇರಿಸಿ ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಸಾಯಿಬಾಬರ ಫೋಟೋ ಅಥವಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಸುಂದರವಾದಂಥ ಹೂಗಳಿಂದ ಹಾಗೆ ಗಂಧಾಕ್ಷತೆಯಿಂದ ಸಿಂಗರಿಸಿ ವಿಶೇಷವಾಗಿ ಹಳದಿ ಹೂಗಳಿಂದ ಅಲಂಕರಿಸಿದರೆ ಒಳ್ಳೆಯದು. ಬಾಬರಿಗೆ ಶ್ರೀಗಂಧ ಮತ್ತು ಕುಂಕುಮ ತಿಲಕ ಅಂದರೆ ತುಂಬ ಇಷ್ಟ. ಅದನ್ನು ಇಡಿ ನಂತರ ದೀಪಗಳನ್ನು ಹಚ್ಚಿ, ಧೂಪವನ್ನು ಹಚ್ಚಿ, ತುಪ್ಪದ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು. ನೈವೇದ್ಯಕ್ಕೆ ಬಾಬರಿಗೆ ಪ್ರಿಯವಾದಂತಹ ಕಲ್ಲು ಸಕ್ಕರೆ, ಹಣ್ಣುಗಳು, ಹಲ್ವಾ ಮತ್ತು ಅನೇಕ ಸಿಹಿ ತಿಂಡಿಗಳನ್ನು ನಾವು ಮಾಡಬಹುದು. ಮನೆಯಲ್ಲಿ ಏನು ಇಲ್ಲದಿದ್ದರೂ ಕೇವಲ ಹಾಲನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ಪೂಜೆಯ ಸಮಯದಲ್ಲಿ ಸಾಯಿಬಾಬರ ಅಷ್ಟೋತ್ತರ ಮಂತ್ರಗಳು ಅಥವಾ ಸಾಯಿ ಚಾಲಿಸವನ್ನು ಭಕ್ತಿಯಿಂದ ಪಠಿಸಿ. ಕೊನೆಯಲ್ಲಿ ಬಾಬರಿಗೆ ಕರ್ಪೂರದ ಆರತಿ ಮಾಡಿ ಪ್ರಾರ್ಥಿಸಿಕೊಳ್ಳಿ. ಆ ದಿನ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಕೂಡ ಇನ್ನೂ ಒಳ್ಳೆಯದು. ಬಹಳಷ್ಟು ಜನರಿಗೆ ವ್ರತದ ದಿನ ಏನು ತಿನ್ನಬೇಕು ಎಂಬ ಗೊಂದಲವಿರುತ್ತದೆ. ಈ ವ್ರತದ ದಿನ ಪೂರ್ತಿ ಉಪವಾಸ ಇರಬೇಕಾದ ಅಗತ್ಯವಿಲ್ಲ. ನೀವು ಹಣ್ಣು, ಹಾಲು ಅಥವಾ ಫಲಹಾರವನ್ನು ಸೇವಿಸಬಹುದು. ಇಲ್ಲವೇ ದಿನದಲ್ಲಿ ಒಂದು ಹೊತ್ತು ಸಾತ್ವಿಕ ಆಹಾರ. ಆದರೆ ಆ ದಿನ ಸಂಪೂರ್ಣವಾಗಿ ಮಾಂಸಾಹಾರದಿಂದ ದೂರವಿರಲೇಬೇಕು. ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತ್ಯಜಿಸುವುದು ಕೂಡ ಒಳ್ಳೆಯದು. ಸಾಧ್ಯವಾದಷ್ಟು ಹಸಿದ ಜನರಿಗೆ ಅಥವಾ ಪ್ರಾಣಿಗಳಿಗೆ ಅನ್ನದಾನವನ್ನು ಮಾಡಿ. ಹೀಗೆ ಪ್ರತಿ ಗುರುವಾರವೂ ಕೂಡ ನೀವು ನಿಯಮಗಳನ್ನು ಅನುಸರಿಸಿ ಈ ಒಂದು ವ್ರತವನ್ನು ಮಾಡುತ್ತಾ ಬನ್ನಿ. ಕೊನೆಯದಾಗಿ 9ನೇ ಗುರುವಾರ ಈ ವ್ರತವನ್ನು ಹೇಗೆ ಮುಕ್ತಾಯಗೊಳಿಸಬೇಕು ಎಂಬುದನ್ನು ನೋಡುವುದಾದರೆ, 9ನೇ ಗುರುವಾರ ಎಂದಿನಂತೆ ಪೂಜೆ ಮುಗಿಸಿ 5, 11 ಅಥವಾ 21 ಜನರಿಗೆ ಸಾಯಿಬಾಬಾ ವ್ರತ ಕಲ್ಪದ ಸಣ್ಣ ಪುಸ್ತಕಗಳನ್ನು ಹಂಚಬೇಕು. ನಿಮ್ಮ ಕೈಲಾದಷ್ಟು ಜನರಿಗೆ ಅನ್ನದಾನವನ್ನು ಮಾಡಬೇಕು.
ಹೀಗೆ ಮಾಡುವುದರಿಂದ ವ್ರತ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ. ಹಾಗೆ ಪ್ರಾಣಿಗಳಿಗೆ ಕೂಡ ಆಹಾರವನ್ನು ನೀಡಿ. ಬಾಬಾ ನಿಮ್ಮ ಸಕಲ ಕಷ್ಟಗಳನ್ನು ಕೂಡ ನಿವಾರಿಸಿ ಆಶೀರ್ವದಿಸುತ್ತಾರೆ. ನಿಮಗೂ ಬಾಬಾರ ಕೃಪೆಯಾಗಲಿ ಎಂದು ಆಶಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸ್ನೇಹಿತರೆ, ಸಾಯಿಬಾಬಾರ ಲೀಲೆಗಳು ಪವಾಡಗಳು ಅಪಾರ. ಬಾಬಾ ಶಿರಡಿಯಲ್ಲಿ ಬದುಕಿದ್ದಾಗ ಮಾತ್ರವಲ್ಲ, ಅವರ ಮಹಾ ಸಮಾಧಿ ಹೊಂದಿದ ಮೇಲೂ ಕೂಡ ತಮ್ಮ ಭಕ್ತರಿಗಾಗಿ ಕೋಟಿ ಕೋಟಿ ಪವಾಡಗಳನ್ನು ಮಾಡುತ್ತಲೇ ಇದ್ದಾರೆ. ನಾನು ಈ ದೇಹವನ್ನು ತ್ಯಜಿಸಿದ ಮೇಲೂ ನನ್ನ ಸಮಾಧಿಯಿಂದಲೇ ನಿಮ್ಮ ಕಷ್ಟಗಳಿಗೆ ಉತ್ತರಿಸುತ್ತೇನೆ ಎನ್ನುವುದು ಬಾಬಾರವರ ಪರಮ ಸತ್ಯವಾದ ನುಡಿ. ನಂಬಿ ಕರೆದ ಭಕ್ತರ ಸಕಲ ರೋಗ ರುಜಿನಗಳನ್ನು, ಬಡತನವನ್ನು ಬಾಬಾ ಇಂದಿಗೂ ದೂರ ಮಾಡುತ್ತಿದ್ದಾರೆ. ಅವರ ಕೃಪೆ ಸದಾ ನಿಮ್ಮ ಮೇಲಿರಲು ಗುರುವಾರ ಈ ಒಂದು ಶಕ್ತಿಶಾಲಿ ಮಂತ್ರಗಳನ್ನು ತಪ್ಪದೆ ಪಠಿಸಿ. ನಿಮಗೆ ಸಾಧ್ಯವಾದರೆ ನಾನು ಹೇಳಿಕೊಟ್ಟ ವ್ರತವನ್ನು ಕೂಡ ಆಚರಿಸಿ ಅದರ ಫಲವನ್ನು ಕೂಡ ಪಡೆಯಿರಿ. ಈಗ ಕೇಳೋಣ ಈ ಒಂದು ಶಕ್ತಿಶಾಲಿ ಮಂತ್ರಗಳನ್ನು. ಮೊದಲನೆಯದಾಗಿ ಬಾಬಾರವರ ಅತ್ಯಂತ ಸರಳ ಮತ್ತು ತಕ್ಷಣ ಫಲ ನೀಡುವಂತಹ ಮೂಲ ಮಂತ್ರ ಇದಾಗಿದೆ. ಓಂ ಸಾಯಿರಾಮ್ ಅಥವಾ ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಮಂತ್ರವನ್ನು ನಾವು ದಿನಕ್ಕೆ 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಮನೆಯಲ್ಲಿ ಕೂಡ ನೆಮ್ಮದಿ ಇರುತ್ತದೆ. ಇದನ್ನು ನೀವು 108 ಬಾರಿ ಸಾಧ್ಯವಾಗದಿದ್ದರೆ ಕನಿಷ್ಠ 21 ಬಾರಿಯಾದರೂ ಆಗಾಗ ಜಪಿಸುತ್ತಲೇ ಇರಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈಗ ಕೇಳೋಣ ಬುದ್ಧಿ ಮತ್ತು ಜ್ಞಾನವನ್ನು ಕರುಣಿಸುವಂತಹ ಶಕ್ತಿಶಾಲಿ ಸಾಯಿ ಗಾಯತ್ರಿ ಮಂತ್ರವನ್ನು. ಓಂ ಶಿರಡಿ ವಾಸಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಶ್ರೀ ಸಾಯಿನಾಥಾಯ ನಮಃ. ಇದನ್ನು ಕೂಡ ನೀವು 21 ಬಾರಿ ಕನಿಷ್ಠ ನೀವು ಜಪಿಸಿ. ನಿಮಗೆ ಸಾಧ್ಯವಾದರೆ 108 ಬಾರಿ ಕೂಡ ಜಪಿಸಿ. ಈ ಮಂತ್ರವನ್ನು ಗುರುವಾರ ಬೆಳಿಗ್ಗೆ ಅಥವಾ ಸಂಜೆ ದೀಪ ಹಚ್ಚಿ ಪಠಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಲ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ, ಧನಾತ್ಮಕ ಶಕ್ತಿ ತುಂಬುತ್ತದೆ. ಕೊನೆಯದಾಗಿ ಬಾಬಾರಿಗೆ ಪ್ರಿಯವಾದಂತಹ ಒಂದು ಸಣ್ಣ ಭಜನೆಯನ್ನು ಒಟ್ಟಿಗೆ ಸ್ಮರಿಸೋಣ ಬನ್ನಿ. ಸಾಯಿರಾಮ್ 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 ಶಿರಡಿ ವಾಸಿ ಸಾಯಿರಾಮ್ ಜಗದ್ಗುರು ದೇವ ಸಾಯಿರಾಮ್ ಅನಾಥ ರಕ್ಷಕ ಸಾಯಿರಾಮ್ ಆಪತ್ ಬಾಂಧವ ಸಾಯಿರಾಮ್ ಸತ್ಯ ಸ್ವರೂಪ ಸಾಯಿರಾಮ್ ಸದ್ಗುರುನಾಥ ಸಾಯಿರಾಮ್. ಓಂ ಸಾಯಿರಾಮ್, ಓಂ ಸಾಯಿರಾಮ್. ಸ್ನೇಹಿತರೆ, ಆಗಾಗ ಬಾಬಾರ ಕಥೆಗಳನ್ನು ಕೇಳುತ್ತಾ ಇರಿ. ಅವರ ಮಂತ್ರಗಳನ್ನು ಜಪಿಸಿ, ಭಜನೆಗಳನ್ನು ಪಠಿಸಿ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬಿರುತ್ತದೆ. ಮನಸ್ಸಿಗೂ ಕೂಡ ನೆಮ್ಮದಿ ತಂದುಕೊಡುತ್ತದೆ. ಸಾಯಿಬಾಬಾರ ಕೃಪೆಯಿಂದ ನಿಮ್ಮೆಲ್ಲ ಕನಸುಗಳು ಕೂಡ ನನಸಾಗಲಿ. ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿಪಾತ್ರರಿಗೂ ಇದನ್ನು ಶೇರ್ ಮಾಡಿ. ಇಂತಹ ಆಧ್ಯಾತ್ಮಿಕ ಭಕ್ತಿಪೂರ್ವಕ ಮಾಹಿತಿ ಇರುವಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ಕನ್ನಡತಿ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಓಂ ಸಾಯಿರಾಮ್.